ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇದು ಒಂದು ಶಾಪಿಂಗ್ ವ್ಲಾಗ್ ಆಗಿದೆ. ನನ್ನ ಮಗಳು ಮತ್ತು ಅತ್ತೆ ನಾನು 3 ಜನ ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ ಹೊರಗಡೆ. ವರ್ಷನೂ ದಕ್ಷತಾ ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಾಳೆ ಹೊರಗಡೆ, ಬನ್ನಿ ಅಜ್ಜಿ ಅಂತೇಳಿ. ನಮ್ಮ ಮನೆಯವ್ರಿಗೆ ಕೇಳಿದ್ವಿ ಕಾರಲ್ಲಿ ಬಿಟ್ಕೊಡ್ತೀರಾ ಅಂತ. ಇಲ್ಲ, ನಾನು ಸ್ವಲ್ಪ ಪೋಸ್ಟೇಜ್ಗೆ ಹೋಗಿ ಆಮೇಲೆ ಲಾಲ್ಬೌದರ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ದಕ್ಷತಾ ಅಮ್ಮ ಕಾರೇ ತಗೊಳ್ಳ ಅಂತ ಹೇಳಿದ್ಲು. ಬೇಡ ಇನ್ನು ಫಸ್ಟ್ ಟೈಮ್ ನೀನು ಸಿಟಿಲೆಲ್ಲ ಬೇಡ ಅಂತ ಅಂದರು ಅವರಪ್ಪ. ಹಂಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ಮಾಲ್ಗೆ ಅತ್ತೆ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಯಾವಾಗಲೂ ಅವ್ರ ಅಜ್ಜಿ ಕೈಲಿ ಅವಳು ಬಟ್ಟೆ ತೆಗ್ಸ್ಕೊತಾಳೆ ಬರ್ತ್ಡೇಗೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ತೆಗ್ಸ್ಕೊತಾಳೆ. ಇದು ಫಸ್ಟ್ ಟೈಮ್ ಅತ್ತೆನ ಕರ್ಕೊಂಬಂದಿರೋದು. ನಾನು ಹೋಗ್ತಾ ಇರೋದು ಇವಾಗ ವೆಸ್ಟ್ ಸೈಡ್ ಅಂತ ಈ ಶಾಪ್ಗೆ. ನಾನು ಫಸ್ಟ್ ಟೈಮ್ ಬಂದಿರೋದು ಈ ಶಾಪಿಂದ. ನಾನು ನೋಡಿದೆ ಎಲ್ಲ ಕಾಟನ್ ಫ್ರಾಕ್ಗಳೇ ಇದ್ದಿದ್ದು. ಫ್ರಾಕ್ಗಳು ಚೆನ್ನಾಗಿತ್ತು, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೇನೋ. ಅವ್ರ ಅಜ್ಜಿ ಆಯಿತು ನಿನ್ಗೆ ಇಷ್ಟ ಆದರೆ ತಗೋ ಅಂತ ಹೇಳಿದ್ರು. ಸರಿ, ಇಲ್ಲಿ ಒಂದು ಫ್ರಾಕ್ನ ಪರ್ಚೇಸ್ ಮಾಡಿಕೊಂಡ್ಳು. ಅದಾದಮೇಲೆ ಸ್ವಲ್ಪ ಆಚೆ ಬಂದು ಸ್ಲಿಪ್ಪರ್ಸ್ ಎಲ್ಲ 50% ಹಾಕಿದ್ರು ಬಾಟಾದ್ದು. ಮುಂದೆ ಬಂದರೆ ರಿಲಯನ್ಸಲ್ಲಿ ಬಟ್ಟೆಗೂ 50% ಮತ್ತು 70% ಹಾಕಿದ್ರು. ಅವಳು ಒಂದು ಬಟ್ಟೆ ತೊಗೊಂಡು ಬರೋದೇ ಇಲ್ಲ. ಸರಿ ಅಂಥೇಳಿ ಅತ್ತೆ ನಡಿ ಆಯಿತು ನೋಡು ನಡಿಯವ ಅಂತ ಕರ್ಕೊಂಡೋದ್ರು. ಅಲ್ಲಿ 1,500 ಇದ್ದಿದ್ದೆಲ್ಲ 50%ಗೆ ಅಲ್ಲೊಂದು 3-4 ಫ್ರಾಕ್ ತೊಗೊಂಡ್ಳು. ಅವಳಿಗಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಟ್ರೆಂಡ್ಸಲ್ಲಿ. ಸುಮಾರು ಒಂದು ಚಿಕ್ಕವಳಿಂದ 10 ವರ್ಷದ ತನಕ ನಾನು ನಮ್ಮ ಮನೆಯವರು ಯಾವುದೋ ಒಂದು ಬಟ್ಟೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಬಂದು ಕೊಟ್ಟರೆ ಹಾಕ್ಕೊಂಡು ಖುಷಿ ಪಡ್ತಾಯಿದ್ಲು. ನಾವು ಹೊಸ ಮನೆಗೆ ಹೋದ ವರ್ಷ ಅತ್ತೆ ಏನು ಮಾಡಿದ್ರು, ಯಾವಾಗಲೂ ನಿಮಗೂ ಖರ್ಚಿರುತ್ತೆ, ಈ ಸಲ ಮನೆ ಗೃಹ ಪ್ರವೇಶ ಎಲ್ಲ ಆಗಿದೆ ಅಂಥೇಳಿ ಆವಾಗ ನಾವು ಒಂದು ಸಲ ಗನ್ ಹೌಸ್ ಹತ್ರ ನಮ್ಮ ಕವಿತಾ ಅವರ ನಾದಿನಿ ಮನೆದೊಂದು ಮದುವೆಗೆ ಹೋಗಿದ್ದೆ. ಬರ್ತಾ ಏನು ಮಾಡಿದ್ರು ಅತ್ತೆ, ಇಲ್ಲೇ ಸೆಂದಿಲ್ ಕುಮಾರಲ್ಲಿ ಅವಳಿಗೊಂದು ಬಟ್ಟೆ ತೊಗೊಂಡೋಗೋಣ ಬರ್ತಡೆಗೆ ಅಂತ ಕರ್ಕೊಂಡೋಗಿ ಒಂದು ರೆಡ್ ಕಲರ್ದು ಫ್ರಾಕ್ ಕೊಡಿಸಿದ್ರು. ಅದು ತಂದಿದ್ದವಳಿಗೆ ತುಂಬ ಇಷ್ಟ ಆಗಿ ಆ ವರ್ಷದಿಂದ ನನಗೆ ಅಜ್ಜಿನೇ ಬಟ್ಟೆ ಕೊಡಿಸ್ತಾರೆ, ನಾನು ಅಜ್ಜಿ ಇಬ್ಬರು ಶಾಪಿಂಗ್ ಹೋಗ್ತೀವಿ ಅಂತ. ಆ ವರ್ಷ ಈಗ ಸುಮಾರು 9 ವರ್ಷ ಆಯಿತು. ಪ್ರತಿ ವರ್ಷವೂ ಅವ್ರ ಅಜ್ಜಿನೇ ಅವಳಿಗೂ ಬಟ್ಟೆ ಕೊಡಿಸ್ಬೇಕು, ಅವನ ತಮ್ಮನಿಗೂ ಅವರೇ ಕೊಡಿಸೋದು. ಇನ್ನೇನಕ್ಕೂ ಕೇಳಲ್ಲ. ಮಿಕ್ಕಿ ಟೈಮಲ್ಲೆಲ್ಲ ನನ್ನ ಹತ್ರ ಕೇಳ್ತಾಳೆ, ಅಮ್ಮ ಇದು ಕೊಡಿಸಿ ಅದು ಕೊಡಿಸಿ ಅಂತ. ಅವ್ರ ಅಪ್ಪನೂ ಜಾಸ್ತಿ ಕೇಳಲ್ಲ. ಈಗ ಅವ್ರ ಅಜ್ಜಿ ಹತ್ರ ತೆಗೆಸ್ಕೊಂಡಿದ್ದಾಳೆ. ಅವ್ರಿಗೆ ಈ ಏನು ಲಿಫ್ಟ್ ಸ್ಟೆಪ್ಸು ತುಂಬ ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ ಗಾಬರಿ ಆದರು. ಇದ್ರ ಮೇಲೆಲ್ಲ ಹತ್ತಿಸ್ಬೇಡ, ನನಗೆ ಭಯ ಆಗುತ್ತೆ ಅಂತ. ಹಂಗಾಗಿ ಆಯಿತು ಬಿಡಿ ಅಜ್ಜಿ ಹೆದರ್ಕೋಬೇಡಿ ಅಂತ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾವಳೆ. ಅವ್ರ ಅಜ್ಜಿ ಅದನ್ನೇ ಹೇಳ್ತಾವ್ರೆ, ನಿನಗಂತೂ ನೀನೇ ದುಡ್ದು ಸಂಬಳ ಜಾಸ್ತಿ ತೊಗೋಬೇಕು ನಿನ್ಗೆ ಶಾಪಿಂಗ್ ಮಾಡಬೇಕು ಅಂದರೆ ಅಂತ. ನಮ್ಮ ಕಾಲದಲ್ಲೆಲ್ಲ ನಮ್ಮ ಹತ್ರ ಒಂದು 4-5 ಸೀರೆ ಇರ್ತಾಯಿತ್ತು, ಅದನ್ನೇ ವರ್ಷವೆಲ್ಲ ಹಾಕೋತಾ ಇದ್ದೋ. ನಿಮ್ಮ ಹತ್ರ ಈಗ ಬೇರು ತುಂಬ ಬಟ್ಟೆ ಇದ್ರು ಇನ್ನೂ ಬಟ್ಟೆ ಅಂತೀಯ, ಬಟ್ಟೆಗೆ ದುಡ್ಡು ಹಾಕ್ಬೇಡ ಜಾಸ್ತಿ ಅಂತ ಬೈತಾ ಇದ್ದಾರೆ. ಅಲ್ಲಿಂದ ಕೆಳಗಡೆ ಫ್ಲೋರಿಗೆ ಬಂದ್ವಿ. ಇಲ್ಲಿ ಆರ್ಟಿಫಿಷಿಯಲ್ ಬುಕ್ಕೆಗಳೆಲ್ಲ ನೋಡಿ ಅಮ್ಮ ಚೆನ್ನಾಗಿದೆ, ನನಗೊಂದು ಕೊಡಿಸು ಅಂದು. ಸರಿ ನಿನ್ನ ಬರ್ಡೇ ಕೊಡಿಸ್ತೀನಿ ಅಂತ ಹೇಳಿದೆ. ನಾನೇನು ಕೊಡಿಸಿರ್ಲಿಲ್ಲ. ಅವಳ ಹತ್ರ ಇಯರಿಂಗು ಸರ ಏನೇ ಇದ್ದರೂ ಚಿನ್ನದಿದ್ರು ಈ ಮಕ್ಳಿಗೆ ಈ ಥರದ್ದು ನೋಡಿದಾಗ ಇಷ್ಟ ಆಗುತ್ತೆ. ಅಮ್ಮ ನಾನು ಫ್ರಾಕಿಗೆ ಈ ಥರ ತೊಗೊತೀನಿ ಅಂತ ಇಯರಿಂಗ್ಸು, ಬ್ಯಾಂಗಲ್ಸು ಮತ್ತು ನೆಕ್ ಚೈನ್ ನೋಡ್ತಾ ಇದ್ದಾಳೆ. ಅದರಲ್ಲಿ ಒಂದು 2-3 ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡ್ಳು. ಇದೆಲ್ಲ ಆದಮೇಲೆ ನಾವು ಆ ಕಡೆ ಶೂಸ್ ಕಡೆ ಹೋದ್ವಿ. ಅದು ರಾಜಸ್ಥಾನಿ ಶೂಸ್ ಇದೆ ಅಮ್ಮ, ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಅದರಲ್ಲೊಂದು 2 ಥರದ್ದು ತೊಗೊಂಡ್ಳು. ಸರಿ ಅಂತ ಇವಾಗ ಮುಂದೆ ಹೋಗ್ತಿದ್ದೀವಿ. ಅತ್ತೆ ಏನು ಹೇಳ್ತಿದ್ದಾರೆ, ಹೊಟ್ಟೆ ಹಶ್ವಾಗ್ತಿದೆ, ಏನಾದರೂ ಊಟ ಏನು ಸಿಗುತ್ತೆ ಈ ಮಾಲಲ್ಲಿ ಅಂತ ಕೇಳಿದ್ರು. ಹಂಗಾಗಿ ಅವಳು ಚೈನೀಸ್ದು ಎಲ್ಲ ಸಿಗುತ್ತೆ ಅಂತ. ನಾನು ಚೈನೀಸ್ ಎಲ್ಲ ಬೇಡ, ಅಜ್ಜಿಗೆ ಇಷ್ಟ ಆಗಲ್ಲ, ಅವ್ರಿಗೆ ನೀಟಾಗಿರೋ ಊಟ ಬೇಕು, ಇಲ್ಲಿ ಬೇಡ, ಇಲ್ಲ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಊಟ ಏನಾದ್ರು ಮಾಡೋಣ ಅಂತಿದ್ದಾರೆ. ಇಲ್ಲಿ ಏನು ನಾವು ಊಟ ಮಾಡೋವಂಥ ಇರಲ್ಲ ಅಂತ ಹೊರಗಡೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ ಹೊರಗಡೆ ಹೋಗಿ ಏನಾದರೂ ಒಳ್ಳೆ ಸಿಗುತ್ತಾ ಅಂತ ನೋಡೋಣ.
ಇಲ್ಲಿ ಅತ್ತೆ ಹಳ್ಳಿಗುಳ್ಳಿ ಮನೆ ಚೌಕಾಬಾರ ಆಡೋಂಥದ್ದು ಮತ್ತು ನಮ್ಮ ಚನ್ನಪಟ್ಟಣದ ಗೊಂಬೆಗಳ್ನೆಲ್ಲ ಇಟ್ಟಿರೋದು ನೋಡಿ ಅವ್ರಿಗೆ ಎಷ್ಟೊಂದು ಖುಷಿ ಆಯಿತು. ಈ ಥರದನ್ನೆಲ್ಲ ಇಷ್ಟು ಶೋಕೇಶಲ್ಲಿ ಇಟ್ಕೊಂಡು ಮಾರ್ತಾರ, ಏನಾದರೂ ತಗೊಳ್ಳೋ ದಕ್ಷ ಆಟ ಆಡೋದು ಅಂತ ಅವಳಿಗೆ ಅವೆಲ್ಲ ಇಷ್ಟ ಆಗಲ್ಲ. ಬೇಡ ಅಜ್ಜಿ ಬನ್ನಿ ಹೋಗೋಣ ಆಚೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಕೊಡ್ಸಜ್ಜಿ ಊಟ ಎಲ್ಲ ಅಂದ್ಲು. ನಾನು ಹೇಳ್ದಕ್ಕೆ ಬೇಡ ಅಂದರು. ಸರಿ ಆಚೆನೇ ಹೋಗಿ ನೋಡೋಣ ಅಂತ ಕೊಡ್ಸೋದು ಕೊಡಿಸ್ಬಿಡ್ತಾರೆ. ಉದ್ದಕ್ಕೂ ಏನಾದರೂ ಹೇಳ್ತಿರ್ತಾರೆ, ನಿನಗೆ ಖರ್ಚು ಮಾಡೋದು ಕಮ್ಮಿ ಮಾಡು ಹಂಗೆ ಹಿಂಗೆ ಅಂತ. ಇದು ಲಾಸ್ಟ್ ಸ್ಟೆಪ್ಪು, ಹೆದರ್ಕೋಬೇಡಿ ಅಂತೇಳಿ ನಾನು ಕೆಳಗಡೆ ಇಳಿಸ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಆಚೆ ಬಂದ್ವಿ. ಅವ್ರ ಅಜ್ಜಿ ಬೈತಾ ಇದ್ದಾರೆ, 5,000 ರೂಪಾಯಿ ಫುಲ್ ಖಾಲಿ ಮಾಡ್ದಲ್ಲ, ಇನ್ನೊಂದು ಸರಿ ಕೇಳಬೇಡ ಮುಂದಿನ ವರ್ಷದ ತನಕ ಅಂತ. ನಾವು ಅಲ್ಲಿಂದ ಇವಾಗ ಇಂದಿರಾ ಕ್ಯಾಫೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನನಗೆ ಸಾಮಾನ್ಯ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ. ನಾನು ಸಿಟಿಗೆ ಬಂದಾಗ ಇಂದಿರಾ ಕ್ಯಾಫೆಗೆ ಹೊರ್ಟೋಗ್ತೀವಿ. ನಾನು ಮಾರ್ಕೆಟಲ್ಲಿ ಏನಾರು ತೊಗೊಂಡು, ಅದು ನಾನು ಒಬ್ಬಳೇ ಇದ್ದರೆ ಏನಕ್ಕೂ ಹೋಗಲ್ಲ. ಅಕ್ಕ ಮತ್ತು ಅಕ್ಕನ ಮಕ್ಕಳು ಕವಿತಾ ಇವರೆಲ್ಲ ಬಂದಾಗ ಕಾಫಿ ಅಥವಾ ದೋಸೆ ಏನಾರು ತೊಗೊಳ್ಳೋಣ ಅಂತ ನನಗಿದೊಂದೇ ಗೊತ್ತಿರೋದು ಇಲ್ಲಿ ಮಾರ್ಕೆಟ್ ಹತ್ರ. ಸರಿ ಇಲ್ಲಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ನಾನು ಹೋದಾಗ ಅಲ್ಲಿ ನಾನು ಒಂದು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡೆ, ಅತ್ತೆಗೆ ಸೌತ್ ಇಂಡಿಯನ್ ಥಾಲಿ ಕೊಡಿಸಿದ್ದು. ದಕ್ಷತಾ ಏನೋ ರೋಲ್ ರೋಟಿನೋ ಏನೋ ಹೇಳಿದ್ಲು, ಅದನ್ನು ತೊಗೊಂಡ್ಳು. ವೆಜ್ ರೋಲ್ ಅನಿಸುತ್ತೆ, ಅದನ್ನು ತೊಗೊಂಡ್ಳು. ತೊಗೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಅಜ್ಜಿ ಈಗೇನು ಕೊಡಿಸ್ತೀಯ, ನೀನು ಮಾತ್ರ ಎಲ್ಲ ತೆಗೆಸ್ಕೊತೀಯ ಅಂತ ನಾನು ತಮಾಷೆ ಮಾಡ್ತಾ ಇದ್ದೀನಿ. ನಾನು ದುಡ್ದು ಸಂಬಳ ತೊಗೊಂಡ್ಮೇಲೆ ಅಜ್ಜಿ ಕೈಲಿ ನಾನೇನು ತೆಗೆಸ್ಕೊಳಲ್ಲ, ಎಲ್ಲ ನಾನೇ ಅಜ್ಜಿಗೆ ಕೊಡಿಸ್ತೀನಿ ಅಂತ ಹೇಳಿದ್ಲು. ಸರಿ ನಾನು ಊಟ ಚೆನ್ನಾಗಿತ್ತು. ಅತ್ತೆಗೂ ನನಗಿದು ಐಟಮ್ಸ್ ಎಲ್ಲ ಕೊಟ್ಟಿರು, ನಂದು ಚೆನ್ನಾಗಿತ್ತು, ಅತ್ತೆದು ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿಂದ ಹೊರಡಬೇಕು. ಸುಮ್ಮನೆ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಮಾಡಿದೆ, ನೀವು ಮನೆಗೇನಾರು ಹೋಗ್ತಿದ್ದೀರಾ ಅಂತ. ಹೋಗ್ತಾ ಇದ್ದೀನಿ, ಬರ್ತೀನಿ, ಲಾಲ್ ಬಹದ್ದೂರಲ್ಲಿದ್ದೀನಿ ಅಂತ ಹೇಳಿದ್ರು ಅಂತೇಳಿ ಮಾರ್ಕೆಟಿಂದ ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಬಂದರು. ಸರಿ ಇಲ್ಲಿಂದ ಇವಾಗ ಹೊರಟ್ವಿ. ನಮ್ಮ 3 ಜನದ್ದು ಊಟ ಆಗಿದೆ, ಅವ್ರದ್ದು ಊಟ ಆಗಿಲ್ವಂತೆ. ಮನೆಗೆ ಹೋಗಿ ಒಂದೇ ಹೆಸ್ರಿಗೆ ನಾನು ಸ್ವಲ್ಪ ಸಾಂಬಾರು ಬಿಸಿ ಮಾಡಿ ಇದು ಹಪ್ಪಳನ ಎಣ್ಣೆಗೆ ಹಾಕಿ ಅವ್ರಿಗೆ ಬಿಸಿ ಬಿಸಿ ಊಟ ಕೊಟ್ಟೆ. ಹೊರಗಡೆಯಿಂದ ಬಂದಾಗ ಮನೇಲಿರೋರಿಗೆ ಊಟ ಎಲ್ಲ ಬಿಸಿ ಬಿಸಿ ಮಾಡಿ ಹಾಕ್ಕೊಟ್ಟಾಗ ಅವರು ಸ್ವಲ್ಪ ಏನು ಗಲಾಟೆ ಮಾಡಲ್ಲ. ಗೊತ್ತಿತ್ತು ಹೋಟೆಲ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಒಂದೊಂದ್ಸಲಿ ಆ ಥರ ಆದರೆ ಅವ್ರಿಗೆ ನಾನೇ ಹೊರಗಡೆನೇ ಊಟ ಮಾಡ್ಕೊತೀನಿ ಅಂತಾರೆ. ಇವತ್ತು ಮನೆ ಬರೋ ಟೈಮ್ ಇತ್ತಂತೆ. ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ಸ್ವಲ್ಪ ಕಾಸ್ಟ್ಲಿ, 1,500 ಏನೋ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಅದೇ ರೇಟಲ್ಲಿ ನಮಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ನಮಗೆ ಕಮ್ಮಿಗೆ ಸಿಕ್ತು. ಇದೆಲ್ಲ 715 ಏನೋ ಇದೆ. 1,400 ಇರೋದು 700ಗೇನೋ ಸಿಕ್ಕಿದೆ ಇದು. ಸುಮಾರು ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಅವಳ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ನಾನು ಮುಂದೆ ಹೇಳ್ತೀನಿ.